ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ನಾನು ಹೇಳಿದಾಗೆ ಟ್ರೇಡಿಂಗ್ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, KYC ಅಂದ್ರೆ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್, ಡಿಮ್ಯಾಟ್ ಅಕೌಂಟ್ ಅಂದ್ರೇನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಆಯ್ತು. ಓಪನ್ ಆದ್ಬಿಟ್ಲೇನೆ ಇವತ್ತು ನನ್ನ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆಯಪ್ಪ, ನಾನು ಇವತ್ತು ₹1,00,000 ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ. ಓಕೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಯಾವ್ಯಾವ ಪಾಯಿಂಟ್ನ ನೆನಪಿಟ್ಕೋಬೇಕು. ಬ್ಲೈಂಡ್ಲಿ ಹೋಗಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಲ್ಲ. ಓಕೆ, ಸೊ ಅದಕ್ಕೆ ತುಂಬಾ ಪ್ರೊಸೆಸ್ ಇದೆ. ಆ ಪ್ರೊಸೆಸ್ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನಿ. ಈಗ ಚಾರ್ಜಸ್ ಏನಿದೆ ಅಂತ ಎಲ್ಲ ಅರ್ಥ ಆಯ್ತು ನಿಮಗೆ. ಡಿಫ್ರೆಂಟ್ ಡಿಮ್ಯಾಟ್ ಅಕೌಂಟ್ ಪ್ರೊವೈಡರ್ ಏನಿದೆಲ್ಲ, ಬ್ರೋಕರೇಜ್ ಕಂಪ್ನಿಗಳು ಇದಾವಲ್ಲ, ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಟ್ಯಾಕ್ಸ್ ಮಾತ್ರ ಎಲ್ಲರೂ ಒಂದೇ ಇರುತ್ತೆ. ನಿಮಗೆ ಪ್ರಾಫಿಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ಲಾಸ್ ಆದರೂ ಟ್ಯಾಕ್ಸ್ ಕಟ್ಟಬೇಕು. ಅದರಲ್ಲಿ ಏನು ಇದಿಲ್ಲ. ಓಕೆ, ಬಟ್ ನೀವು ITR ಫೈಲ್ ಮಾಡುವಾಗ ಆ ಟೈಮಲ್ಲಿ ನಿಮಗೆ ಲಾಸ್ ಆಗಿದ್ರೆ ರಿಫಂಡ್ ಸಿಗುತ್ತೆ, ಪ್ರಾಫಿಟ್ ಆಗಿದ್ರೆ ನಿಮಗೆ ಯು ಹ್ಯಾವ್ ಟು ಪೇ ಟ್ಯಾಕ್ಸ್. ಓಕೆ, ಸೊ ಅದು ನಿಮ್ಮ ಇನ್ಕಮ್ ಸ್ಲ್ಯಾಬ್ ಏನಿರುತ್ತಲ್ಲ ಅದ್ರ ಪ್ರಕಾರ ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತೆ. ಬಟ್ ಟ್ಯಾಕ್ಸ್ ಅಂದ್ರೆ ಏನೇ ಆದ್ರೂ ತುಂಬಲೇಬೇಕು. ನೀವು ಟ್ರೇಡ್ ಮಾಡುವಾಗ ತುಂಬಬೇಕು, ಟ್ರೇಡ್ ಮಾಡಿದ ಮೇಲೆ ತುಂಬಬೇಕು, ಪ್ರಾಫಿಟ್ ಆದ್ರೂ ತುಂಬಬೇಕು, ಪ್ರಾಫಿಟ್ ಆಗದೇ ಇದ್ರೂ ತುಂಬಬೇಕು. ಟ್ಯಾಕ್ಸ್ ತುಂಬೋದು ನಿಮ್ಮ ಜನ್ಮಸಿದ್ಧ ಹಕ್ಕು. ಓಕೆ, ಸೊ ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಪ್ಪಾ, ಪ್ರೆಸೆಂಟೇಷನ್ ಬರ್ತಾನೆ. ಇದ್ರಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎನಾಟಮಿ ಆಫ್ ಟ್ರೇಡ್ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಟ್ರೇಡ್ ಅಂದ್ರೆ ಏನು, ಎನಾಟಮಿ ಅಂದ್ರೆ ಏನು ಅಂದ್ರೆ ಮಾರ್ಕೆಟ್ ಮೆಕ್ಯಾನಿಕ್ಸ್, ದ 3 ಪಿಲ್ಲರ್ಸ್ ಆಫ್ ದಿ ಟ್ರೇಡಿಂಗ್ ಅನಾಲಿಸಿಸ್. ಓಕೆ, ಸೊ ಯಾವ್ಯಾವ 3 ಪಿಲ್ಲರು, ಏನೇನು ನಾವು ನೋಡಬೇಕು, ಯಾವ್ಯಾವ ಪ್ಯಾಟರ್ನ್ ನೋಡಬೇಕು, ಬೈ ಮಾಡ್ಬೇಕು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ಮಾರ್ಕೆಟ್ ಅಲ್ಲಿ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದ ಡ್ಯೂಯಲ್ ನೇಚರ್ ಆಫ್ ದಿ ಟ್ರೇಡಿಂಗ್. ಓಕೆ, ಸೊ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಏನೇನು ಇರುತ್ತೆ, ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ದ ಇಂಜಿನ್, ದ ಇನ್ವಿಜಿಬಲ್ ಮಷಿನರಿ ದಟ್ ಪ್ರೊಸೆಸ್ ದ ಟ್ರೇಡ್. ಓಕೆ, ನೀವು ಆರ್ಡರ್ ಹಾಕಿದ್ಬಿಟ್ಲೆ ನಿಮ್ಗೆ ಗೊತ್ತಾಗಲ್ದಂಗೆ ಅಲ್ಲಿ ಯಾರು ಇದ್ರಿಗೆ ಪರ್ಸನ್ ಇರಲ್ಲ, ಏನಿರಲ್ಲ, ಆಟೋಮೆಟಿಕ್ ಆಗಿ ಈ ಕಡೆ ತಗೊಂಡ್ಬಿಟ್ಟು ನಿಮ್ ಕಡೆ ದುಡ್ಡು ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಅಕೌಂಟ್ಗೆ ಶೇರ್ಸ್ ಟ್ರಾನ್ಸ್ಫರ್, ಇದೆಲ್ಲ ಇನ್ವಿಜಿಬಲ್ ಆಟೋಮೆಟಿಕ್ ಆಗ್ತಾ ಇರುತ್ತೆ ಇಂಜಿನ್. ಓಕೆ, ಅಲ್ಲಿ ಎಕ್ಸಿಕ್ಯೂಷನ್ ಆಗ್ಬೇಕಂದ್ರೆ ಲಿಕ್ವಿಡಿಟಿ ಇರಬೇಕು, ಲಿಕ್ವಿಡಿಟಿ ತಪ್ಪರೆ ಸೆಟಲ್ಮೆಂಟ್ ಆಗಬೇಕು, ಅದೆಲ್ಲ ನಿಮಗೆ ಗೊತ್ತಾಗಲ್ದಂಗೆ ಆಟೋಮೆಟಿಕ್ ಆಗುತ್ತೆ. ದ ಇಂಟೆಲಿಜೆನ್ಸ್ ಏನಪ್ಪ ಇದ್ರಲ್ಲಿ, ದ ರಿಸರ್ಚ್ ಫ್ರೇಮ್ವರ್ಕ್ ದಟ್ ಜಸ್ಟಿಫೈ ದಿ ಟ್ರೇಡ್, ಫೋಕಸ್, ವ್ಯಾಲ್ಯೂ, ಟೈಮಿಂಗ್, ಕೆಟಲಿಸ್ಟ್. ಓಕೆ, ಸೊ ಇದೆಲ್ಲ ವರ್ಕ್ ಆದ್ಮೇಲೆ ನಾವು ಸ್ಟಾಕ್ ಅಲ್ಲಿ ಬೈ ಸೆಲ್ ಮಾಡ್ತೇವೆ. ಓಕೆ, ದ ಎಕ್ಸಿಕ್ಯೂಷನ್ ಫ್ಲೋ, ದ ಜರ್ನಿ ಆಫ್ ಆರ್ಡರ್. ನಾವು ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಯಾವ ರೀತಿ ಅದು ಪ್ರೊಸೆಸ್ ಫಾಲೋ ಆಗುತ್ತೆ ಅನ್ನೋದಕ್ಕೆ. ದ ಡಿಜಿಟಲ್ ಜರ್ನಿ ಆಫ್ ಅನ್ ಆರ್ಡರ್ ಇನ್ ಇನ್ಸ್ಟೇನಿಯಸ್. ಅನ್ ಆರ್ಡರ್ ಟ್ರಾವೆಲ್ಸ್ ಫ್ರಾಮ್ ಯುವರ್ ಇಂಟರ್ಫೇಸ್ ಥ್ರೂ ಬ್ರೋಕರ್ ರೂಟಿಂಗ್ ಇಂಟು ಎಕ್ಸ್ಚೇಂಜ್ ಅಂಟಿಲ್ ಇಟ್ ಫೈಂಡ್ಸ್ ದಿ ಎಕ್ಸಾಕ್ಟ್ ಮ್ಯಾಚ್. ಓಕೆ, ಸೊ ನೀವು ಆರ್ಡರ್ ಹಾಕಿದ್ಬಿಟ್ಲೇನೆ ಅದು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವ ಪ್ರೈಸ್ ಹಾಕಿದ್ದಾರೆ, ಎಲ್ಲಿದೆ, ಯಾರು ಸೆಲ್ಲರ್ ಇದ್ದಾರೆ, ಯಾರು, ಆಟೋಮೆಟಿಕ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದ್ ವೇಳೆ ಇನ್ಫೋಸಿಸ್ ₹15 ಬೈ ಮಾಡೋಕಂತ ಆರ್ಡರ್ ಪ್ಲೇಸ್ ಮಾಡ್ತೀರಾ, ಅದು ಬ್ರೋಕರ್ ಮುಖಾಂತರ ರೂಟ್ ಆಗುತ್ತೆ, ಎಕ್ಸ್ಚೇಂಜ್ ಹೋಗುತ್ತೆ, ಹೋಗ್ಬಿಟ್ಟು ₹15 ಮ್ಯಾಚ್, ಯಾರಾದ್ರೂ ಸೆಲ್ಲರ್ ₹15 ಮಾರ್ತಾ ಇರೋಕ್ಲೆ ಆಟೋಮೆಟಿಕ್ಲಿ ಟ್ರೇಡ್ ಕನ್ಫರ್ಮ್ ಆಗುತ್ತೆ, ಅವಾಗ ಸೆಲ್ ಆಗುತ್ತೆ. ಅಲ್ಲಿ ಸೆಲ್ಲರ್ ಇಲ್ಲ ಅಂದ್ರೆ ನೀವು ಬೈ ಮಾಡಕ್ ಆಗಲ್ಲ. ಓಕೆ, ಸೊ ಇದು ಸಹ ಚಾಲೆಂಜ್. ಸ್ಪೆಷಲಿ ಲಿಕ್ವಿಡಿಟಿ ಇರೋ ಸ್ಟಾಕ್ ಅಲ್ಲೇ ನೀವು ಟ್ರೇಡ್ ಮಾಡಿದ್ರೆ ಸ್ವಲ್ಪ ಪ್ರಾಫಿಟಬಿಲಿಟಿ ಜಾಸ್ತಿ. ಇಲ್ಲಿಕ್ವಿಡ್ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡೋದ್ರಿಂದ ನೀವು ಸೆಲ್ ಮಾಡಕ್ ಹೋದಾಗ ಅಲ್ಲಿ ಸೆಲ್ಲರ್ ಇರಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ದ ಮ್ಯಾಚಿಂಗ್ ಇಂಜಿನ್, ಜೀರೋ ಹ್ಯೂಮನ್ ಇಂಟರ್ಫೇಸ್. ಇದರಲ್ಲಿ ಯಾವುದೇ ಪರ್ಸನ್ ಇನ್ವಾಲ್ವ್ ಇಲ್ಲ. ಓಕೆ, ನೀವೊಂದು ಕಾರ್ ತಗೋಬೇಕು, ಕಾರ್ ಸೆಲ್ ಮಾಡ್ಬೇಕು ಅಂದ್ರೆ ಒಬ್ಬ ಪರ್ಸನ್ ಇನ್ವಾಲ್ವ್ ಇರ್ತಾನೆ. ಅಲ್ಲಿ ಬಂದ್ ಕಾರ್ ಚೆಕ್ ಮಾಡೋದಾಗ್ಲಿ, ಡೆಲಿವರಿ ಕೊಡೋದಾಗ್ಲಿ, ಏನೇ ಮಾಡೋದಾಗ್ಲಿ ಒಬ್ಬ ಪರ್ಸನ್ ಇನ್ವಾಲ್ವ್. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ರೀತಿ ಯಾವ್ದು ಹ್ಯೂಮನ್ ಇಂಟರ್ಫೇಸ್ ಇಲ್ಲ, ಎಲ್ಲ ಆಟೋಮೆಟಿಕ್ ಇದೆ. ಬೈ ಆರ್ಡರ್ಸ್ 1500, ಮ್ಯಾಚಿಂಗ್ ಇಂಜಿನ್ ಕೋರ್, ಸೆಲ್ ಆರ್ಡರ್ 1500, ಜೀರೋ ಹ್ಯೂಮನ್ ಇನ್ವಾಲ್ವ್ಮೆಂಟ್. System fact, the exchange utilizes a fully automated algorithm to pair the best buy and sell prices in the milliseconds. The golden rule market like is an auction. A buyer and seller must agree on price. Okay. Inside, the price discovery is purely systematic. If price don't overlap, no trade occurs. Okay. ಜೀರೋ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇದ್ದಾಗೆ ಎಲ್ಲ ಅಲ್ಗೋರಿದಮ್ ಅಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ನೀವು ಬೈ ಆರ್ಡರ್ ಹಾಕಿದಾಗೆ ಆ ಪ್ರೈಸ್ಗೆ ಸೆಲ್ಲರ್ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಓಕೆ, ಅದ್ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ದ ಫ್ರಿಕ್ಷನ್ ಆಫ್ ದಿ ಮಾರ್ಕೆಟ್, ಬಿಡ್ ಆಸ್ಕ್ ಸ್ಪ್ರೆಡ್ ಅಂತಾರೆ. ಬಿಡ್ ಆಸ್ಕ್ ಸ್ಪ್ರೆಡ್ ನಾರ್ಮಲಿ ಆಪ್ಷನ್ಸ್ ಅಲ್ಲೂ ಬರುತ್ತೆ, ಸ್ಟಾಕ್ಸ್ ಅಲ್ಲೂ ಬರುತ್ತೆ. ದ ಟ್ರೇಡ್ಸ್ ಓನ್ಲಿ ಎಕ್ಸಿಕ್ಯೂಟ್ ವೆನ್ ದ ಬಿಡ್ ಮೀಟ್ಸ್ ದ ಆಸ್ಕ್ ಪ್ರೈಸ್.
ಬಿಡ್ ಅಂದ್ರೇನೋ, ನೀವು ಟೆಂಡರ್ ಕರೆದಾಗೆ ನನಗೆ ಈ ಪ್ರೈಜಿಗೆ ಬೇಕು. ಓಕೆ, ಅಲ್ಲಿ ಆಸ್ಕ್ ಪ್ರೈಸ್ ಅವ್ರು ಕೇಳ್ತಾರೆ, ನನಗೆ ಈ ಪ್ರೈಸ್ ಬಂದು ನಾನು ಮಾರ್ತೀನಿ. ಸೊ ನಾನು ಈ ಪ್ರೈಸ್ಗೆ ಬೈ ಮಾಡ್ಬೇಕು ಅಂತ ನೀವು ಹೇಳ್ತೀರಾ, ಅವ್ರು ನಾನು ಈ ಪ್ರೈಸ್ಗೆ ಬಂದ್ರೆ ಮಾರ್ತೀನಿ ಅಂತ ಅವ್ರು ಹೇಳ್ತಾರೆ. ಓಕೆ, ದಟ್ ಈಸ್ ಡಿಫರೆನ್ಸ್ ಆಫ್ ಬಿಡ್ ಅಂಡ್ ಆಸ್ಕ್ ಪ್ರೈಸ್. ಓಕೆ, that spread is rupees. For example, the bid, the buyer willing to buy pay 100 rupees, but asking price for that stock is 101 rupees. Okay, the spread is 1 rupees. Okay, ಸೊ ಇವ್ರೇನ್ ಹೇಳ್ತಾರೆ, ನಾನು 101 ರೂಪಾಯಿ ಬಂದ್ರೆ ಮಾತ್ರ ಮಾರ್ತಾನೆ ಅಂತಾರೆ. ಇವ್ರೇನ್ ಹೇಳ್ತಾರೆ, ನಾನು 100 ರೂಪಾಯಿ ಬಂದ್ರೆ ಮಾತ್ರ ಬೈ ಮಾಡ್ತಾರೆ ಅಂತ. ಎರಡು ಮ್ಯಾಚ್ ಆದಾಗ ಮಾತ್ರ ಟ್ರೇಡ್ ಆಗಕ್ಕೆ ಸಾಧ್ಯ. ದಿಸ್ ಈಸ್ ಕಾಲ್ಡ್ ಬಿಡ್ ಆಸ್ಕ್ ಪ್ರೈಸ್. ಓಕೆ, ದ ಡಿಫರೆನ್ಸ್ ಈಸ್ ದ ಸ್ಪ್ರೆಡ್. The rule of the thumb is a small spread equals good liquidity. A large spread implies a risky stock. ಸ್ಪ್ರೆಡ್ ಬಿಡ್ ಆಸ್ಕ್ ಪ್ರೈಸ್ ಅಲ್ಲಿ ಕಡಿಮೆ ಇತ್ತಪ್ಪ ಅಂತಂದ್ರೆ ಲಿಕ್ವಿಡಿಟಿ ಇದೆ ಅಂತ, ಜಾಸ್ತಿ ಇತ್ತಪ್ಪ ಅಂದ್ರೆ ಇಲ್ಲಿಕ್ವಿಡ್ ಅಂತ. ಓಕೆ, ಅಂತದಲ್ಲಿ ಟ್ರೇಡ್ ಮಾಡಕ್ಕೆ ಹೋಗಬಾರ್ದು. ಓಕೆ, ನಾವು ದ ಮಾರ್ಕೆಟ್ ಡೆಪ್ತ್ ಅಂಡ್ ಲಿಕ್ವಿಡಿಟಿ ಸ್ಪೆಕ್ಟ್ರಮ್. ಲಿಕ್ವಿಡಿಟಿ ಡಿಕ್ಟೇಟ್ಸ್ ದ ಕೇಸ್ ease of buying and selling based on the density of the order book. For example, order book depth, market depth, bid quantity 100, ask quantity 101. 100 buyers want to buy at 100 rupees. ಅಂದ್ರೆ 100 ಜನ 100 ರೂಪಾಯಿಗೆ ಬಿಡ್ ಹಾಕಿದ್ದಾರೆ ಒಂದು ಸ್ಟಾಕ್ ನ ಬೈ ಮಾಡಕ್ಕೆ. ಸೊ ಆಸ್ಕ್ ಅಂದ್ರೆ ಸೆಲ್ಲರ್ ಏನ್ ಮಾಡ್ತಿದ್ದಾರೆ, 200 ಸೆಲ್ಲರ್ಸ್ ಆದ್ರೆ ಎಟ್ 101 rupees. 101 ರೂಪಾಯಿಗೆ ಸೆಲ್ ಮಾಡಕ್ಕೆ 200 ಜನ ಇದ್ದಾರೆ. ನಿಮಗೆ ಬೇಕು 100 ಜನಕ್ಕೆ 100 ರೂಪಾಯಿ ಬೇಕು, ಅಲ್ಲಿ 200 ಜನ ತಯಾರಾದ 101 ರೂಪಾಯಿ ಮಾಡಕ್ಕೆ. ಓಕೆ, ಸೊ 350 ಬಯರ್ಸ್ ಎಟ್ 99. ಓಕೆ, ಇನ್ನೊಂದು ಸಿನಾರಿಯೋ, 350 ಜನ 99ಕ್ಕೆ ಬೈ ಮಾಡಕ್ಕಿದ್ದಾರೆ. ಆಸ್ಕ್ ಅಲ್ಲಿ 102 ರೂಪಾಯಿಗೆ 150 ಜನ ಸೆಲ್ಲರ್ ಇದ್ದಾರೆ. ಓಕೆ, ಸೊ ನೀವೇನ್ ಮಾಡ್ತೀರಾ, ಈ 100 ಜನ ಇಲ್ಲಿ ಬೈಯರು, 200 ಜನ ಸೆಲ್ಲರು, ಇಲ್ಲಿ 150 ಜನ ಸೆಲ್ಲರು 102ಕ್ಕೆ ಇದ್ದಾರೆ. ಅಂದ್ರೆ 100 ರೂಪಾಯಿಗೆ ನೀವು ತಗಂದ್ರೆ 102ಕ್ಕೆ ಹೋಗೋ ಚಾನ್ಸ್ ಇದೆ ಅಂತ ಅರ್ಥ. ಅಥವಾ 99 ರೂಪಾಯಿಗೆ ತಗಂದ್ರೆ ಅಲ್ಲಿ 350 ಜನ ಬೈಯರ್ ಕುಂತಿದ್ದಾರೆ. ಅದರ ಅರ್ಥ ಏನು, 99 ರೂಪಾಯಿ ಏನಿದೆಯಲ್ಲ ಅದು ಒಳ್ಳೆ ಪ್ರೈಸ್ ಬೈ ಮಾಡ್ಲಿಕ್ಕೆ ಅಂತ. ಸೆಲ್ ಮಾಡ್ಲಿಕ್ಕೆ ಕಡಿಮೆ ಜನ ಇದ್ದಾರೆ ಇಲ್ಲಿ 150. ಸೊ 102 ರೂಪಾಯಿ ಇದೆ ಗುಡ್ ಸೆಲ್ ಪ್ರೈಸ್. 90 ರೂಪಾಯಿಗೆ ತಗೊಂಡು 99 ರೂಪಾಯಿಗೆ ತಗೊಂಡು 102 ರೂಪಾಯಿಗೆ ಮಾರಿದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಬಟ್ ಆ ಟೈಮಲ್ಲಿ ನಮಗೆ ಆ ಪ್ರೈಸ್ ಸಿಗಬೇಕು, ಈ ಪ್ರೈಸ್ಗೆ ಸೆಲ್ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಲಿಕ್ವಿಡಿಟಿ ಸ್ಪೆಕ್ಟ್ರಮ್, ಸ್ಮಾಲ್ ಕ್ಯಾಪ್ಸ್ ಹಾರ್ಡ್ ಟು ಬೈ ಅಂಡ್ ಸೆಲ್, ಹೈ ಫ್ರಿಕ್ಷನ್. Large caps like Reliance TCS, easy to trade, tight spreads, low liquidity, high liquidity. Tight spread ಅಂದ್ರೆ ಇದು ಸ್ವಲ್ಪ ಸ್ಪ್ರೆಡ್ ಡಿಫಿಕಲ್ಟ್ ಆಯ್ತು, ಇದು ಟೈಟ್ ಸ್ಪ್ರೆಡ್ ಅಂತಾರೆ. ಓಕೆ, ಸೊ ಈಗ ನೀವು 98 ರೂಪಾಯಿ ಬೈ ಮಾಡ್ತೀನಿ ಅಂತ ಹೇಳ್ತೀರಾ, ಅಲ್ಲಿ 105 ರೂಪಾಯಿ ಯಾರು ಸೆಲ್ ಮಾಡಕ್ ರೆಡಿ ಇರಲ್ಲ. ಓಕೆ, ದಟ್ ಈಸ್ ಕಾಲ್ಡ್ ಎ ಟೈಟ್ ಸ್ಪ್ರೆಡ್. ಓಕೆ, ಸೊ ಆದ್ರಿಂದ ಬೈಯರ್ಸ್ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಈ 90 ರೂಪಾಯಿಗೆ ಬೈ ಮಾಡೋ ಜಾಗದಲ್ಲಿ 75 ರೂಪಾಯಿಗೂ ಸೆಲ್ ಮಾಡಕ್ ರೆಡಿ ಇರ್ತಾರೆ. ಸೊ ದಟ್ ಕ್ರಿಯೇಟ್ ಎ ಕನ್ಫ್ಯೂಷನ್. ಈ ಕನ್ಫ್ಯೂಷನ್ ಇದ್ದಾಗ ಆ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬಿಟ್ಟೆ. ಓಕೆ, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬಿಡ್ ಆಸ್ಕ್ ಪ್ರೈಸ್ ಅಂದ್ರೆ ಏನಂತಂದು, ಡಿಫ್ರೆನ್ಸ್ ಏನಂತಂದು. ಓಕೆ, ಸೊ ಲಿಕ್ವಿಡಿಟಿ ಏನಿದೆ ಅಂತ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಟ್ರೇಡ್ ಅಲ್ಲಿ ಎಂಟ್ರಿ ಕೊಡ್ಬೇಕಾಗತ್ತೆ. ಓಕೆ, ದೆನ್ ಸೆಟಲ್ಮೆಂಟ್ ಸೈಕಲ್. ಈಗ ನೀವೇನು ಬೈ ಮಾಡ್ತೀರಾ, ಬೈ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಎಲ್ಲಾ ಸ್ಟಾಕ್ಗಳು ಬಂದು ಬಿಡಲ್ಲ. ಅದಕ್ಕೆ T+1 ಅಂತಾರೆ. ಟಿ ಅಂದ್ರೆ ಏನು, ಟ್ರೇಡಿಂಗ್ ಡೇ. +1 ಅಂದ್ರೆ +1 ಡೇ. ಈಗ ಮಂಡೇ ನೀವು ಬೈ ಮಾಡಿದ್ರೆ ಟ್ಯೂಸ್ಡೇ ನಿಮ್ಮ ಅಕೌಂಟ್ಗೆ ಬೈ ದ ಎಂಡ್ ಆಫ್ ದ ಡೇ ನಿಮ್ಮ ಅಕೌಂಟ್ ಅಲ್ಲಿ ಡಿಮ್ಯಾಟ್ಸ್ ಅಲ್ಲಿ ಶೇರ್ಸ್ ಇರ್ತಾವ. ಓಕೆ, ಸೊ ದಟ್ ಈಸ್ ಟ್ರೇಡ್ ಎಕ್ಸಿಕ್ಯೂಟೆಡ್ ಪ್ರೈಸ್ ಲಾಕ್ ಆನ್ T1 ಟ್ರೇಡಿಂಗ್ ಡೇ, ದಟ್ ಈಸ್ ಮಂಡೇ. T+1 ಈಸ್ ಟ್ಯೂಸ್ಡೇ. ಕ್ಲಿಯರಿಂಗ್ ಕಾರ್ಪೊರೇಷನ್, ಸೆಬಿ ಎಲ್ಲ ಸೇರ್ಬಿಟ್ಟು ಸೆಟಲ್ ಮಾಡ್ತಾರೆ. ಶೇರ್ಸ್ ಎಂಟರ್ ಡಿಮ್ಯಾಟ್ ಅಕೌಂಟ್, ಮನಿ ಈಸ್ ಡೆಬಿಟೆಡ್. ಓಕೆ, ನಿಮ್ಮ ಅಕೌಂಟ್ ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ಗೆ ಡಿಮ್ಯಾಟ್ ಬಂತಪ್ಪ ಅಂತಂದ್ರೆ, ಸೊ ದಟ್ ಈಸ್ ಎ ಸೆಟಲ್ಮೆಂಟ್. ಓಕೆ, the process by the next working day, clearing corporation operating under SEBI ensure legal transfer of shares to and funds. From mechanics to intelligence. Mechanics dictates how to trade, analysis dictates why. Okay, so mechanics dictate how to trade, analysis says why you want to buy. Okay, so inside entering the market blindly is gambling. Entering with a framework is a research. The professional edge lies in the 3 pillars of analysis. Okay, ಅವು ಯಾವ 3 ಪಿಲ್ಲರ್ ಅಂತ ನೋಡೋಣ. ಓಕೆ, the 3 pillars of analysis: fundamental analysis, technical analysis and sentiment analysis. ಇದೆಲ್ಲ ಗೊತ್ತಿದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಇಳಿಬೇಕು. ಇದೇನು ಗೊತ್ತಿಲ್ದಂಗೆ ನೀವು ಟ್ರೇಡ್ ಮಾಡಕ್ ಬಂದ್ರೆ ನೀವು ದುಡ್ಡು ಕಳ್ಕೊಳ್ಳೋದು ಗ್ಯಾರಂಟಿ. ಓಕೆ, ನಾನು ಬರೆದು ಕೊಡ್ತೇನೆ ನಿಮಗೆ. ಏನು ಗೊತ್ತಿಲ್ದಂಗೆ ನೀವು 0 ಟ್ರೇಡ್ ಮಾಡಕ್ ಬಂದ್ರೆ ದುಡ್ಡು ಕಳ್ಕೊಳ್ಳೋದು ಗ್ಯಾರಂಟಿ. ಆದ್ರಿಂದ
ಫಸ್ಟ್ ಫಂಡಮೆಂಟಲ್ ಅನಾಲಿಸಿಸ್, ಮಾರ್ಕೆಟ್ ಅಲ್ಲಿ ಫಂಡಮೆಂಟಲ್ ಏನ್ ಹೇಳ್ತಾ ಇದೆ. ಟೆಕ್ನಿಕಲ್ ಅನಾಲಿಸಿಸ್, ಟೆಕ್ನಿಕಲ್ ಅಂದ್ರೆ ಟೆಕ್ನಿಕಲಿ ಈ ರೇಟಿಗೆ ನಾವು ಬೈ ಮಾಡ್ಬೋದು, ಬೈ ಮಾಡಬಾರ್ದು, ಈ ಪ್ರೈಸ್ ಕರೆಕ್ಟ್ ಇದೆಯೋ ಇಲ್ವೋ. ಸೆಂಟಿಮೆಂಟ್ ಅನಾಲಿಸಿಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್, ನೆಗೆಟಿವ್ ಸೆಂಟಿಮೆಂಟ್ ಇದೆಯೋ, ಪಾಸಿಟಿವ್ ಸೆಂಟಿಮೆಂಟ್ ಇದೆಯೋ, ಅಥವಾ ಸೈಡ್ ವೇ ಇದೆಯೋ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ನಮ್ಮ ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು. ಓಕೆ, ನಾವು ಕಮ್ ಟು ಪಿಲ್ಲರ್ 1, ದಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್. ವಾಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್? ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಅಂದ್ರೆ ದ ಸ್ಟೋರಿ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂಡ್ ದಿ ಕಂಪನಿ ಪರ್ಫಾರ್ಮೆನ್ಸ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ದ ವ್ಯಾಲ್ಯೂ ವಿಚ್ ಇಸ್ ಇನ್ಬಿಲ್ಟ್ ಇನ್ ದಿ ಸ್ಟಾಕ್ ಪ್ರೈಸ್. ಒಂದು ಕಂಪನಿದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡುಹಿಡಿದ್ರೆ ನಾವು ಆ ಕಂಪನಿ ರಿಯಲ್ ವ್ಯಾಲ್ಯೂ ನಮ್ಗೆ ಗೊತ್ತಾಗುತ್ತೆ. ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ 65% ಗ್ರೋತ್ ಆಗ್ತಾ ಇದೆ ಅಂತ ತಿಳಿಯೋದಿದ್ರೆ, ರೆವೆನ್ಯೂ ಗ್ರೋತ್ ಆಗ್ತಾ ಇದೆ, ದೆನ್ ಯು ಕಾಲ್ ಇಟ್ ದಟ್ಸ್ ಎ ಗುಡ್ ಕಂಪನಿ. ಅದ್ರ ಜೊತೆಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಸೊ ಡೆಪ್ಟ್ ಇಕ್ವಿಟಿ ರೇಷಿಯೋ 0.85 is a safe. Core focus areas: profit consistency, revenue growth, debt load, and management quality. Optimal horizon, long-term investing. ಈಗ ಹರ್ಷದ್ ಮೆಹ್ತಾನ್ ಫಿಲ್ಮ್ ನೋಡಿದ್ರೆ ನೀವು, ಅದ್ರಲ್ಲಿ ಹೇಳ್ತಾರೆ ಅವರು, ಟಾಟಾ ಯು ಕ್ಯಾನ್ ಬೈ, ಕ್ಲೋಸ್ ಯುವರ್ ಬೈ ಅಂಡ್ ಬೈ ದ ಸ್ಟಾಕ್. ಎನಿ ಟಾಟಾ ಸ್ಟಾಕ್ ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್ ಅಂಡ್ ಬೈ, ಬಿಕಾಸ್ ದ ಮ್ಯಾನೇಜ್ಮೆಂಟ್ ಈಸ್ ಲೈಕ್ ದ್ಯಾಟ್. ಓಕೆ, ಆ ಮ್ಯಾನೇಜ್ಮೆಂಟು ಟಾಟಾದಲ್ಲಿ ಇದುವರೆಗೂ ಯಾವುದೇ ಸ್ಕ್ಯಾಮ್ ಅಲ್ಲಾಗ್ಲಿ, ಯಾವುದೇ ಆಂಟಿ ಇಂಡಿಯನ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವ್ರು ಯಾರಿಗೂ ಆ ರೀತಿ ಫಂಡಿಂಗ್ ಸಹ ಮಾಡಿಲ್ಲ. ಆದ್ರಿಂದ ಟಾಟಾ ಈಸ್ ಎ ಬಿಲೀಫ್ for any Indian investor. Okay, but what price, what intrinsic value, what book value that particular stock is having, to understand that, ಅದನ್ನ ನಾವು ಕಲೀಲಿಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಇಯರ್ ಆಫ್ಟರ್ ಇಯರ್ ಆ ಸ್ಟಾಕ್ ಅಲ್ಲಿ ಗ್ರೋತ್ ಯಾವ ರೀತಿ ಆಗ್ತಾ ಇದೆ, ಕನ್ಸಿಸ್ಟೆಂಟ್ ಇದೆಯೋ, ಅಥವಾ ಒಂದ್ಸಲ ಅಪ್, ಒಂದ್ಸಲ ಡೌನು, ಒಂದ್ಸಲ ಅಪ್, ಒಂದ್ಸಲ ಡೌನು. ಸೊ ಫಸ್ಟ್ ಇಯರ್ ಈ ರೀತಿ ಗ್ರೋತ್ ಇತ್ತು, ಸೆಕೆಂಡ್ ಇಯರ್ ಈ ರೀತಿ ಗ್ರೋತ್ ಇತ್ತು, ಥರ್ಡ್ ಇಯರ್ ಇತ್ತು, ಕನ್ಸಿಸ್ಟೆಂಟ್ ಗ್ರೋತ್ ಅಲ್ಲ. ಈ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಯೋಚನೆ ಮಾಡ್ಬೋದು ನಾವು. ಓಕೆ, actionable insight identifies what asset is worth owning. Example, a company with profit growing every year signals a prime long term hold. ಓಕೆ, ಇದನ್ನ ನಾವು ಇಷ್ಟು ಅರ್ಥ ಮಾಡ್ಕೊಂಡು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಫಂಡಮೆಂಟಲಿ ಒಂದು ಸ್ಟಾಕ್ ಪಿಕ್ ಮಾಡಿದ್ವಿ, ಟೆಕ್ನಿಕಲಿ ಇದನ್ನ ಯಾವಾಗ ಬೈ ಮಾಡಬೇಕು, ಯಾವ ರೇಟಿಗೆ ಬೈ ಮಾಡಬೇಕು ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತೇವೆ. ಕೋರ್ ಟೂಲ್ಸ್ ಆರ್ ಲೈಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಲಿ, ಇಂಡಿಕೇಟರ್ ಆಗಲಿ, RSI, EMA, ಸಪೋರ್ಟ್, ರೆಸಿಸ್ಟೆನ್ಸ್, ಇವೆಲ್ಲ ಯೂಸ್ ಮಾಡಿಬಿಟ್ಟು ಆಪ್ಟಿಮಲ್ ಹಾರಿಜನ್, ಶಾರ್ಟ್ ಟರ್ಮ್, ಇಂಟ್ರಾಡೇ, ಸ್ವಿಂಗ್ ಟ್ರೇಡಿಂಗ್, actionable insights, identifies precisely when to enter and exit. Example, buying stock repeatedly bouncing near to 100 support levels, limit downside risk. ಈಗ 100 ರುಪೀಸ್ ಬಂದು ಮೇಲೆ ಹೋಗ್ತಾ ಇದೆ, 100 ರುಪೀಸ್ ಬರುತ್ತೆ, ಮೇಲೆ ಹೋಗುತ್ತೆ. ಸೊ ಇಲ್ಲಿ ನಾನು ಬೈ ಮಾಡೋದ್ರಿಂದ ನನಗೆ ಏನಾಗತ್ತಪ್ಪ ಅಂದ್ರೆ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ಮೈ ಟ್ರೇಡ್ ಈಸ್ ಮೋರ್. ಇದು ಕೆಳಗಡೆ ಹೋದ್ರೆ ಸ್ಮಾಲ್ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ ಬೈ ಮಾಡೋ ಬದಲಿ ನಾನು ಇಲ್ಲಿ ಏನಾದರೂ ಬೈ ಮಾಡಿದೆ, 120 ರೂಪಾಯಿ ಬೈ ಮಾಡಿದೆ ಅಂದ್ರೆ ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಟ್ರೇಡ್ ಈಸ್ ಮೋರ್. ಓಕೆ, ಸೊ ಯಾವ್ಯಾವ ತಿಂಗಳಲ್ಲಿ ಈ ಸಪೋರ್ಟಿಗೆ ಬಂದಿದೆ, ಆ ಸಪೋರ್ಟ್ ಬಂದಾಗ ನಾವು ಬೈ ಮಾಡಬೇಕು. ಮ್ಯಾಕ್ಸಿಮಮ್ ರಿಸ್ಕ್ ಎಲ್ಲಿ ತನಕ ಹೋಗ್ಬೋದು, ಕೆಳಗಡೆ 80 ರೂಪಾಯಿ ತನಕ ಹೋಗ್ಬೋದು. ಇದನ್ನೆಲ್ಲ ನಾವೇನ್ ಕಲಿತೇವಲ್ಲ, ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಈಗ ಈ ಸ್ಟಾಕು ಅಪ್ ಟ್ರೆಂಡ್ ಅಲ್ಲಿ ಇದೆಯೋ, ಡೌನ್ ಟ್ರೆಂಡ್ ಅಲ್ಲಿ ಇದೆಯೋ, ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಇದೆಯೋ ಇಲ್ವೋ, ಅಥವಾ RSI ಇನ್ಕ್ರೀಸ್ ಆಗ್ತಾ ಇದೆಯೋ ಇಲ್ವೋ, ಸೊ ಮೂವಿಂಗ್ ಎವರೇಜ್ ಮೇಲೆ ಇದೆಯೋ ಇಲ್ವೋ, ಇದನ್ನೆಲ್ಲ ಕಲಿಯೋದೇನಿದೆ ಅದು ಟೆಕ್ನಿಕಲ್ ಅನಾಲಿಸಿಸ್ ಪಾರ್ಟ್. ಓಕೆ, ಇದನ್ನ ನಮ್ಮ ಉಡೆಮಿ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಹೇಳ್ಕೊಟ್ಟಿದೀವಿ, ಅದನ್ನ ನೀವು ಕಲಿಬಹುದು. ಓಕೆ, ಸೊ ಸೆಂಟಿಮೆಂಟ್ ಅನಾಲಿಸಿಸ್ ಅಂದ್ರೆ ಏನು? ಈಗ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂತ ಇರುತ್ತೆ. ಜಿಯೋ ಪೊಲಿಟಿಕಲ್, ಈಗ ವಾರ್ ಆಗ್ತಾ ಇದೆ. ಸೊ ವಾರ್ ಅಲ್ಲಿ ನಾವು ಸ್ಟಾಕ್ ಬೈ ಮಾಡ್ಬೇಕು, ಸೆಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಓಕೆ, ದಿಸ್ ಕಾಮನ್ ಸೆನ್ಸ್ ಏನ್ ಹೇಳ್ತಾ ಇದೆ, ಈಗ ನಾವು ಸ್ಟಾಕ್ ಅಲ್ಲಿ ಬೈ ಮಾಡಕ್ಕೆ ಎಂಟ್ರಿ ಕೊಡ್ಬೇಕು. ಎಸ್ ಸರ್, ಇಟ್ಸ್ ಎ ಗುಡ್ ಟೈಮ್ ಟು ಬೈ. ಎಸ್, ಇಟ್ಸ್ ಎ ಗುಡ್ ಟೈಮ್ ಟು ಬೈ, ಬಟ್ ಟುಮಾರೋ ಇಫ್ ನ್ಯೂಕ್ಲಿಯರ್ ವಾರ್ ಹ್ಯಾಪನ್ಸ್, ವಾಟ್ ಯು ವಿಲ್ ಡೂ? ಹೌದಲ್ಲ, ಯಾವಾಗ ಬೈ ಮಾಡ್ಬೇಕು ಅದು ಗೊತ್ತಿರ್ಬೇಕಲ್ಲ. ಓಕೆ, ಇಟ್ಸ್ ಎ ಗುಡ್ ಟೈಮ್ ಟು ಬೈ, ಟ್ರೂ, ಬಟ್ ವೆನ್? ಅದನ್ನ ನಾವು ಮ್ಯಾಕ್ರೋ ನ್ಯೂಸು, ಗೌರ್ಮೆಂಟ್ ಬಜೆಟ್ಸು, ಗ್ಲೋಬಲ್ ಕ್ರೈಸಿಸ್ಸು, FII ಏನ್ ಮಾಡ್ತಾ ಇದಾರೆ, ಮನಿ ಫ್ಲೋ ಎಲ್ಲಾಗ್ತಾ ಇದೆ, ಇದನ್ನೆಲ್ಲ ಸ್ಟಡಿ ಮಾಡ್ಬೇಕಾಗುತ್ತೆ. ಬಜೆಟ್ ರಿಲೀಸ್ ಆಗೋ ದಿವಸ ಆಗಲಿ, ಅಥವಾ FII ಮನಿ ಫ್ಲೋ ಆಗ್ತಾ ಇದೆಯೋ ಇಲ್ವೋ, DI ಮನಿ ಫ್ಲೋ ಆಗ್ತಾ ಇದೆಯೋ ಇಲ್ವೋ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾರೋ, ಸೆಲ್ ಮಾಡ್ತಾ ಇದಾರೋ, ಇದೆಲ್ಲ ನೋಡಿ ನಿಮ್ಮ ಸೆಂಟಿಮೆಂಟ್ ನ ಅನಾಲಿಸಿಸ್ ಮಾಡಿಬಿಟ್ಟು ಅದಾದ್ಮೇಲೆ ಟ್ರೇಡ್ ಅಲ್ಲಿ ಎಂಟ್ರಿ ಕೊಡ್ಬೇಕಾಗುತ್ತೆ. The sentiment overrides everything in the short term. Even fundamental flawless stocks will fall under heavy negative macro sentiment. ಈಗ IRCTC ಸ್ಟಾಕ್ ಇದೆ, ಇಟ್ಸ್ ಎ monopoly stock, it's a very good stock. Okay, but see, please note, this is not a recommendation I'm saying, so this is just educational purpose.
ಆ ಸ್ಟಾಕು 900 ರೂಪಾಯಿಂದ 500 ರೂಪಾಯಿ ಹತ್ರ ಬಂದಿದೆ. ಓಕೆ, ಫಂಡಮೆಂಟಲಿ ಗುಡ್ ಸ್ಟಾಕ್, ಮೊನೋಪೊಲಿ ಸ್ಟಾಕ್ ಯಾಕಪ್ಪ ಕೆಳಗೆ ಬಿದ್ದಿದೆ? ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಹಂಗಿದೆ, ಡೌನ್ ಟ್ರೆಂಡ್ ಇದೆ. ಓಕೆ, ಡೌನ್ ಟ್ರೆಂಡ್ ಇದ್ದಾಗೆ ಒಳ್ಳೆ ಸ್ಟಾಕ್ ಸಹ ಕೆಳಗಡೆ ಬರುತ್ತೆ ಅನ್ನೋದಕ್ಕೆ ಒಂದು IRCT ಸಹ ಒಂದು ಎಕ್ಸಾಂಪಲ್. ಓಕೆ, ಅದನ್ನ ಅದ್ರ ಮ್ಯಾಕ್ಸಿಮಮ್ ಸಪೋರ್ಟ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ಹೋಗಿ ನಾವು ಬೈ ಮಾಡ್ಬೇಕಪ್ಪ ಅಂದ್ರೂ ಸಹ ಅದ್ರ ಮೇಲೆ ಹೋಗೋ ಚಾನ್ಸಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರಬೇಕು. ಓಕೆ, ನಾವು ದ ಎನಾಲಿಟಿಕಲ್ ಮ್ಯಾಟ್ರಿಕ್ಸ್. ಸೊ ಫಂಡಮೆಂಟಲ್ ಏನ್ ಹೇಳುತ್ತೆ? ಕೋರ್ ಕ್ವಶನ್ ವಾಟ್ ಟೂಲ್ಸ್ ಯೂಸ್ಡ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಮ್ಯಾನೇಜ್ಮೆಂಟ್, ಆಪ್ಟಿಮಲ್ ಹಾರಿಜನ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಫಂಡಮೆಂಟಲ್ ಅಲ್ಲಿ ಏನ್ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಅದರಲ್ಲಿ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಮ್ಯಾನೇಜ್ಮೆಂಟು ಅದೆಲ್ಲ ನೋಡ್ಬೇಕಾಗತ್ತೆ. ಅದಾದ್ಮೇಲೆ ಲಾಂಗ್ ಟರ್ಮ್ಗೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಬೈ ಮಾಡ್ಬೇಕಾಗತ್ತೆ. ಟೆಕ್ನಿಕಲ್ ಅಲ್ಲಿ ವೆನ್, ವಾಟ್ ಸ್ಟಾಕ್ ಟು ಬೈ ಅಂಡ್ ವೆನ್ ಟು ಬೈ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದಾಗ ವಾಟ್ ಅಂದ್ರೆ ಏನು, ಯಾವ ಸ್ಟಾಕ್ ನ ಬೈ ಮಾಡಬೇಕು. ವೆನ್ ಅಂದ್ರೆ ಟೆಕ್ನಿಕಲ್, ಆ ಪ್ರೈಸ್ ಈಗ ಕರೆಕ್ಟ್ ಇದೆಯೋ ಇದು ಅಥವಾ ರಾಂಗ್ ಇದೆಯೋ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಎಸ್ ಬ್ಯಾಂಕ್ ಅಂತ ಸ್ಟಾಕ್ ನ 1200 ರೂಪಾಯಿಗೆ ಬೈ ಮಾಡಿದ್ರೆ ಏನಾಗಿರೋದು ಅಂತ ಯೋಚನೆ ಮಾಡಿ. ಓಕೆ, ಸುಜ್ಲಾನ್ ನ 1000 ರೂಪಾಯಿಗೆ ಬೈ ಮಾಡಿದ್ರೆ ಏನಾಗಿರೋದು ಅಂತ ಯೋಚನೆ ಮಾಡಿ. ಓಕೆ, ಸೊ ಈ ಟೆಕ್ನಿಕಲ್ ಅಲ್ಲಿ ಅದು ವೆನ್ ಅಂತ ಕ್ವಶನ್ ಮಾರ್ಕ್ ಬಂದಾಗ, ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ಲೀಟ್ ಆದ್ಮೇಲೆ ವೆನ್ ಅಂತ ಬರುತ್ತೆ. ಅವಾಗ ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು, ಸಪೋರ್ಟ್ ರೆಸಿಸ್ಟೆನ್ಸು, RSI ಅದೆಲ್ಲ ನೋಡಿಬಿಟ್ಟು ನೀವು ಬೈ ಸೆಲ್ ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮು, ಮೀಡಿಯಂ ಟರ್ಮು, ಸ್ವಿಂಗ್ ಟ್ರೇಡಿಂಗು ಅದು ನಿಮ್ಮ ಡಿಸಿಷನ್. ಓಕೆ, ಸೆಂಟಿಮೆಂಟ್, why I should buy this stock, which stock to buy, when to buy, and why should I buy. ನ್ಯೂಸ್, ಬಜೆಟ್ಸ್, FIDI ಪ್ಲಸ್ ಇಮಿಡಿಯೇಟ್ ಕ್ಯಾಟಲಿಸ್ಟ್ ರಿಯಾಕ್ಷನ್ಸ್. ಈಗ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್, ಈಗ HAL ಸ್ಟಾಕ್ ಇಷ್ಟೆಲ್ಲ ವಾರ ಆದ್ರೂ ಮೇಲೆ ಹೋಗ್ತಾ ಇಲ್ಲ, ಯಾಕೆ ಮೇಲೆ ಹೋಗಿಲ್ಲಪ್ಪ? ಸೊ HAL ಡಿಮಾಂಡ್ ಇಲ್ವಾ? ಸೊ ಇಷ್ಟೆಲ್ಲ ವಾರ ಆಗ್ತಾರೆ ಅಂದ್ರೆ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ನಮಗೆ ವೆಪನ್ಸ್ ತುಂಬಾ ಬೇಕು ಅವರಿಗೆ. ಸೊ ವೆಪನ್ ಸಪ್ಲೈ ಮಾಡೋರು ಬರೀ HAL ಒಂದೇ ಸಪ್ಲೈ ಮಾಡುತ್ತಾ? BEL ಸಪ್ಲೈ ಮಾಡುತ್ತಾ? ಚೈನಾನು ಸಪ್ಲೈ ಮಾಡುತ್ತೆ, ರಷ್ಯಾನು ಸಪ್ಲೈ ಮಾಡುತ್ತೆ. ಸೊ ಅವ್ರ ಜೊತೆಗೆ ನಮ್ಮ ಇಂಡಿಯನ್ ಕಂಪ್ನಿಗಳು ಕಾಂಪಿಟೇಟಿವ್ ಇದಾವೋ ಇಲ್ವೋ, ಪ್ರೈಸು ಆ ರೀತಿ ಮ್ಯಾಚ್ ಆಗುತ್ತೋ ಇಲ್ವೋ, ಇದೆಲ್ಲ ನೋಡ್ಬಿಟ್ಟು ಆ ಸ್ಟಾಕ್ ಅಲ್ಲಿ ನಾವು ಕೈ ಹಾಕ್ಬೇಕಾಗುತ್ತೆ. ಸಿಂಥೆಸಿಸ್, ದ ಹೈ ಪ್ರೊಬಬಿಲಿಟಿ ಟ್ರೇಡ್, ಸ್ಟ್ರಾಂಗ್ ಫಂಡಮೆಂಟಲ್, ಶಾರ್ಟ್ ಬ್ರೇಕ್ಔಟ್, ಪಾಸಿಟಿವ್ ನ್ಯೂಸ್, ದ ಹೈ ಪ್ರೊಬಬಿಲಿಟಿ ಟ್ರೇಡ್ ಆಫ್ ಎನಿ ಸ್ಟಾಕ್. Pro secret confluence, the highest probability trades occur when all three lenses align. A great company breaking out on the chart driven by positive news. This is where professional edge is born. How you become professional trader? When you do all these analysis, when you understand all these parameters, ಇದೆಲ್ಲ ಮಾಡಿದ ಮೇಲೆ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗ್ತೀರಾ. ಓಕೆ, ಮಾಸ್ಟರ್ ದ ಮಷಿನ್, ಮಾಸ್ಟರ್ ದ ಸ್ಟ್ರಾಟಜಿ. ಆರ್ಡರ್ ಫ್ಲೋ ಈಸ್ an automated action. The strategy is fundamental, find the intrinsic value. Liquidity dictates your friction, bid and ask spread. Technicals find the precious entry. T+1 timeline dictates your ownership. The delivery ಆದ್ಮೇಲೆ you become owner of the company. Sentiment provides the immediate fuel. Sentiment ನಿಮಗೆ ಒಂದು ಇಮಿಡಿಯೇಟ್ ನಿಮಗೆ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. Master the mechanics to reduce your friction. Master the analysis to increase your edge. ಓಕೆ, ಸೊ ಈ ಮೆಕ್ಯಾನಿಕ್ ನ ನೀವು ಮಾಸ್ಟರ್ ಆಗಬೇಕಾಗತ್ತೆ. ಈ ಪ್ರೊಸೆಸ್ ನ ನೀವು ಮಾಸ್ಟರ್ ಆಗಬೇಕಾಗುತ್ತೆ. ಅದಾದ್ಮೇಲೆ ಫ್ರಿಕ್ಷನ್ ಕಡಿಮೆ ಆಗಿ ನಿಮ್ಮ ಎಮೋಷನ್ಸ್ ಅಲ್ಲಿ ಪ್ರಾಬ್ಲಮ್ ಬರದೆ ನಿಮ್ಮ ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಎನಟಮಿ ಆಫ್ ದಿ ಟ್ರೇಡ್. ಓಕೆ, ಇಷ್ಟ ಅಂದ್ರೆ ನಾರ್ಮಲಿ ನಾವು ಸ್ಟಾಕ್ ಅಲ್ಲಿ ನಾವು ಬೈ ಮಾಡಿದಾಗ ನಾವು ಯಾವಾಗ ಬೈ ಮಾಡಬೇಕು, ಯಾಕೆ ಬೈ ಮಾಡಬೇಕು, ಫಂಡಮೆಂಟಲ್ ಅಂದ್ರೆ ಏನು, ಟೆಕ್ನಿಕಲ್ ಅಂದ್ರೆ ಏನು, ಇದನ್ನೆಲ್ಲ ಮುಂದೆ ನಾವು ಹೇಳ್ಕೊಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮೊದಲು ನಾನು ಮೇನ್ ಉದ್ದೇಶ ಈ ವಿಡಿಯೋ ಮಾಡೋದು ಏನಪ್ಪಾ ಅಂತಂದ್ರೆ, ಡಿಮ್ಯಾಟ್ ಅಕೌಂಟ್ ಆಯ್ತು, KYC ಆಯ್ತು, ಎಲ್ಲ ಆಯ್ತು ಆಗ್ಬಿಟ್ಲಿ ಇಮಿಡಿಯೇಟ್ಲಿ ಹೋಗಿ ಜಂಪ್ ಮಾಡಿ ಟ್ರೇಡ್ ಮಾಡೋದಲ್ಲ. ಅದಕ್ಕಿಂತ ಮೊದಲು ಏನೇನೆಲ್ಲ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.